ನಮಸ್ಕಾರ ಅನಿತಾ ಏನ್ ಸಮಾಚಾರ ವೀಕ್ಷಕರಿಗೆ. ಇವತ್ತು ನಾವು ಒಂದು ಇನಿಷಿಯೇಟಿವ್ ಕ್ಷೇಮ ಅಂತ ಒಂದು ಇನಿಷಿಯೇಟಿವ್ ಮಾಡ್ತಾ ಇದೀವಿ. ಅದೇನಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಪ್ಯಾಡ್ ವೆಂಡಿಂಗ್ ಮಷೀನ್ ಅನ್ನ ಹಾಕೋದು. ಸೊ ಎಲ್ಲ ಹೆಣ್ಣು ಮಕ್ಕಳು ಮತ್ತೆ ಗಂಡು ಮಕ್ಕಳು ಮತ್ತೆ ಮಂಗಳಮುಖಿಯರ ಆಟೋದಲ್ಲೂ ನಾನು ಹಾಕ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಜೊತೆ ಇರೋರು ಪ್ರೀತಿ ಅಂತ. ನಮಸ್ತೆ ಪ್ರೀತಿ ಅವರೇ. ನಮಸ್ಕಾರ ಮೇಡಮ್. ಸೊ ಏನಿದು ಇದಕ್ಕೆ ನೀವು ಒಪ್ಪಿಟ್ರಲ್ಲ, ನಾನು ಪ್ಯಾಡ್ ವೆಂಡಿಂಗ್ ಮಷೀನ್ ಇಡ್ತೀನಿ ಅಂದ ತಕ್ಷಣ ಒಪ್ಕೊಂಡ್ಬಿಟ್ರಲ್ಲ, ಯಾಕೆ? ಯಾಕಂದ್ರೆ ಇವಾಗ ನೋಡಿ, ಇವಾಗ ಅದು ಎಲ್ಲಾ ಲೇಡೀಸ್ಗೆ ಮುಖ್ಯವಾಗಿ ಬೇಕಾಗಿರುತ್ತ. ಎಷ್ಟೋ ಜನ ಜಾಬ್ ಮಾಡ್ತಾ ಇರ್ತಾರ, ಆಫೀಸ್ಗೆ ಹೋಗ್ತಾ ಇರ್ತಾರ. ಆ ಕೆಲಸದಲ್ಲಿ ಅವ್ರಿಗೆ ಒಂದೊಂದ್ ಟೈಮಿಗೆ ಅದು ಪ್ಯಾಡ್ ಮೇಂಟೈನ್ ಮಾಡಕ್ ಟೈಮ್ ಇರಲ್ಲ. ಇನ್ ಕೇಸ್ ಹೋಗಕ್ ದಾರಿಲಿ ಎಲ್ಲಿ ಸಿಗಲ್ಲ. ತುಂಬಾ ಇವಾಗ ಜನಗಳದ್ದು ಜೀವನ ತುಂಬಾ ಫಾಸ್ಟ್ ಆಗಿ ಮತ್ತೆ ಇಮರ್ಜೆನ್ಸಿ ತರ ಆಗ್ಬಿಟ್ಟೈತಿಲ್ಲ. ಅದರ ತರ ಅದೇ ಇವಾಗ ಇದು ಮಷಿನ್ ನಮ್ಮ ಆಟೋದಲ್ಲಿ ಇರಾಳೆ. ನಮ್ಮ ಆಟೋದಲ್ಲಿ ಅವರು ಯಾವಾಗ ಟ್ರಾವೆಲ್ ಮಾಡ್ತಾರ ಅವ್ರಿಗೆ ಈಸಿ ಆಗುತ್ತೆ ಯೂಸ್ ಮಾಡಕ್ಕೆ. ಮತ್ತೆ ನೋಡಿ, ಇವಾಗ ಬೇರೆ ಏನ್ ಬೇಕಾದ್ರೆ ನಾವು ಮೇಂಟೈನ್ ಮಾಡ್ಬೋದು. ಇದು ಹೆಣ್ಮಕ್ಳಿಗೆ ಹಿಂಗ ಆ ಟೈಮ್ದಲ್ಲಿ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತ. ಒಂಥರ ಮುಜುಗುರ ಅನ್ನಿಸ್ತಾ ಇರುತ್ತೆ, ಯಾರ ಹತ್ರ ಹೇಳ್ಕೊಂಗಾಗಲ್ಲ, ಏನಿಲ್ಲ. ಬಟ್ ಈ ತರ ನಾವು ನಮ್ಮ ಆಟೋದಲ್ಲಿ ಇಲ್ಲ, ಪ್ರತಿ ಜಾಗದಲ್ಲಿ ಎಲ್ಲಿ ಪಬ್ಲಿಕ್ ಪ್ಲೇಸ್ ಇದೆ ಅಲ್ಲಿ ಎಲ್ಲಾ ಕಡೆ ಆಗ್ಲಿ, ಆಟೋದಲ್ಲಿ ಆಗ್ಲಿ ಈ ತರ ಎಲ್ಲಾರು ಮೇಂಟೈನ್ ಮಾಡಿದ್ರ, ಈ ತರ ಬಾಕ್ಸ್ಗಳು ಅಲ್ಲೆಲ್ಲಿ ಇದ್ರ ಜನಗಳಿಗೆ ಬಿ ಈಸಿ ಆಗುತ್ತೆ. ಯಾವ ಲೇಡೀಸ್ಗೆ ಏನ್ ಭಯ ಪಡೋದು, ಮುಜುಗುರ ಆಗೋ ಅವಶ್ಯಕತೆ ಇಲ್ಲ. ಅವ್ರಿಗೋಸ್ಕರ ತುಂಬಾ ಒಳ್ಳೆ ಒಂದು ದೊಡ್ಡ ಕೆಲಸ ನೀವು ಮಾಡ್ತಾ ಇದ್ರಿ ಮೇಡಮ್. ಇದ್ರ ಮುಂಚೆ ಯಾರು ಮಾಡಿಲ್ಲ, ಬಟ್ ನೀವು ಮಾಡ್ತಾ ಇದ್ದೀರಾ. ತುಂಬಾ ಖುಷಿ ಅನ್ನಿಸ್ತಾ ಇದೆ. ಯಾಕಂದ್ರೆ ನೋಡಿ, ಎಲ್ಲ ಏನೇನು ಏನ್ ಬೇಕಾದ್ರೆ ಸಿಗ್ಬಹುದು ಈಸಿಲಿ. ಪ್ಯಾಡ್ಗಳು ಅಲ್ಲಿ ಸಿಗಲ್ಲ, ಮೆಡಿಕಲ್ ಅಲ್ಲೇ ನಾವು ಹೋಗ್ಬೇಕಾಗುತ್ತ. ಬಟ್ ಎಲ್ಲಾ ಕಡೆ ನಮ್ ಮೆಡಿಕಲ್ ಅವೈಲೇಬಲ್ ಇರುತ್ತಂತ ಹೇಳಕ್ ಆಗಲ್ಲ. ಬಟ್ ಅಂತ ಟೈಮಲ್ಲಿ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಮೇಡಮ್. ಇದು ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ನೀವು ಮಂಗಳಮುಖಿಯಾಗಿ ಆಟೋ ಓಡಿಸ್ತಾ ಇರೋದೇ ನಮ್ಗೊಂದು ಹೆಮ್ಮೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ನೋಡೋಣ. ಆಕ್ಚುಲಿ ಮೇಡಮ್, ಇವಾಗ ನಮ್ ಸಮುದಾಯ ಮಂಗಳಮುಖಿ ಅಂದ್ರ ಅವ್ರ ಒಂದ್ ಭಿಕ್ಷಾ ಬೇಡ್ಬೇಕು, ಇಲ್ಲಾಂದ್ರೆ ಮೈ ಮಾರ್ಕೋಬೇಕು, ಇದು ಎರಡೇ ಕೆಲಸ ಅಂತ ಅನ್ಕೊಂತ ಇರ್ತಾರ. ಬಟ್ ನನ್ನ ಪ್ರಕಾರ ಏನಂದ್ರ, ನಾವು ಭೂಮಿ ಮ್ಯಾಗ ಏನ್ ಆಗಿ ಹುಟ್ಟಿದೇವ ಅಂತ ಮುಖ್ಯ ಅಲ್ಲ, ಏನ್ ಆಗಿ ನಾವು ಏನ್ ಸಾಧನೆ ಮಾಡ್ತೇವೆ ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತ. ಇವಾಗ ನಮ್ ಕಮ್ಯುನಿಟಿ ಮಾಡಾ ಕೆಲ್ಸ ಮಾಡ್ತಾ ಇದಾರ. ಬಟ್ ನನಗೊಂದು ಅನಸ್ತಾ ಇತ್ತು, ನಾನು ಅವ್ರಿಗೆ ಬಿಟ್ಟು ನಾನು ಬೇರೆ ಏನಾರ ಆಫೀಷಿಯಲ್ ಕೆಲಸ ಮಾಡಕ್ ಆಗುತ್ತಂತ ತುಂಬಾ ಜಾಗದಲ್ಲಿ ಜಾಬ್ ಬಿ ಸರ್ಚ್ ಮಾಡಿದೆ, ಎಲ್ಲಿ ಜಾಬ್ ಸಿಕ್ಕಿಲ್ಲ. ಆಕ್ಚುಲಿ ನಾನು ಮೆಡಿಕಲ್ ಸ್ಟೂಡೆಂಟ್. ನಾನು 8 ವರ್ಷ ನಾನು ಡ್ಯೂಟಿ ಮಾಡಿದ್ದೀನಿ. ಆದ್ರೂ ನಾನು ಓದ್ಬಿಟ್ಟು ನಾನು ಭಿಕ್ಷಾ ಕೇಳ್ಬೇಕಂದ್ರೆ ನನ್ಗೆ ತುಂಬಾ ಬೇಜಾರಾಗ್ತಾ ಇತ್ತು. ಬಟ್ ನನ್ ಜೀವನ ಮಾಡಕ್ ನನ್ಗೆ ಆಪ್ಷನ್ ಇರ್ಲಿಲ್ಲ, ನಾನು ಮಾಡ್ತಾ ಇದ್ದೆ. ಬಟ್ ನನ್ಗೆ ಒಂದು NGO ಕಡ್ದು, ಒಂದು ಶಿಶು ಮಂದಿರ ಅಂತ ಸ್ಕೂಲ್ ಕಡ್ದು ಒಂದು ನನ್ಗೆ ಅವಕಾಶ ಸಿಕ್ತು. ನೀವು ಈ ತರ ಆಟೋ ಡ್ರೈವ್ ಮಾಡಿ ನಾವು ನಿಮ್ಗೆ ಫ್ರೀಯಾಗಿ ಆಟೋ ಕೊಡ್ತೀನಿ. ನಾನು ಅದು ಒಪ್ಕೊಂಡು ನಾನು ನನ್ ಜೀವನ ಇದರಲ್ಲಿ ಸಾಧಿಸ್ಬೇಕಂತ ಡಿಸೈಡ್ ಮಾಡಿ ನಮ್ ಫೀಲ್ಡ್ ಬಿಟ್ಬಿಟ್ಟು, ನಮ್ ಕಮ್ಯುನಿಟಿ ಬಿಟ್ಬಿಟ್ಟು ನಾನು ಇದರಲ್ಲಿ ಬಂದು ಇವಾಗ ಆಟೋ ಓಡಿಸಿ ನನ್ನ ಜೀವನ ಮಾಡ್ತಾ ಇರೋದು. ರಿಯಲಿ ನೈಸ್. ನಾನು ಯಾವಾಗ್ಲೂ ಹೇಳಿಲ್ವಾ ವೀಕ್ಷಕರೇ, ಅನಿತಾ ಏನ್ ಸಮಾಚಾರದಲ್ಲಿ ಒಂದು ವಿಭಿನ್ನ ಪ್ರಯತ್ನ ಇರುತ್ತೆ, ವಿಶೇಷ ವ್ಯಕ್ತಿಗಳ ಪರಿಚಯ ಇರುತ್ತೆ ಅಂತ. ಸೊ ಇವತ್ತು